ಮೂಲಕ ನಾವು ಬಹಳ ದೊಡ್ಡ ಕೆಲಸವನ್ನು ಮಾಡಬಹುದು ಅಂತ ಹೇಳೋದನ್ನು ನಂತರ ತೋರಿಸ್ತಾ ಇರುವಂಥದ್ದು ವಂದನೆಗಳನ್ನು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಕಳೆದ ಒಂದು 16 ವರ್ಷಗಳಿಂದ ನಿರಂತರವಾಗಿ ಆಳ್ವಾಸ್ ಪ್ರಗತಿ ಅಂತ ಹೇಳುವ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಶಿಕ್ಷಣದಲ್ಲಿ 3 ವಿಷಯಗಳು ಬಹಳ ಮಹತ್ವದ್ದು ಅಂತ ನನಗೆ ಗೊತ್ತಿದೆ. ಒಂದು ತರಗತಿಗಳು, ಎರಡನೇದು ಪರೀಕ್ಷೆ, ಮೂರನೇದು ಅವರನ್ನು ಉದ್ಯೋಗಗಳಿಗೆ ತಯಾರು ಮಾಡೋದು. ಸೊ ಆಳ್ವಾಸ್ ಪ್ರಗತಿ ಎಂದು ಹೇಳುವಂತಹ ಈ ಉದ್ಯೋಗ ಮೇಳ ಏನಿದೆ ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಬೆಳೆಯುತ್ತಾ ಬಂದಿದೆ. ಒಂದು 30 ಕಂಪನಿಗಳ ಜೊತೆಗೆ ನಾವು ಈ ಉದ್ಯೋಗ ಮೇಳವನ್ನು 2006ರಲ್ಲಿ ಆರಂಭಿಸಿದ್ದೆವು. ಸೊ ಆ ನಂತರ ಅದು ನಿರಂತರವಾಗಿ ಬೆಳೀತಾ ಇವತ್ತು 300ರಿಂದ 400 ಕಂಪನಿಗಳು ಅದರ ಭಾಗ ಆಗುವಷ್ಟೇಗೆ ಒಂದು 20,000ದಷ್ಟು ವಿದ್ಯಾರ್ಥಿಗಳು ಭಾಗವಹಿಸುವ ಮಟ್ಟಕ್ಕೆ ಅದು ಬೆಳೆದಿದೆ, ನಿರಂತರವಾಗಿ ಬೆಳೆದಿದೆ. ಈ ಆಳ್ವಾಸ್ ಪ್ರಗತಿ ಬೆಳೆದಿರುವುದು ಅಂತ ಹೇಳುವುದನ್ನು ನಾನು ಹೇಗೆ ವಿವರಿಸ್ತೇನೆ ಅಂದರೆ, ಅದು ಆಳ್ವಾಸ್ ಪ್ರಗತಿ ಬರೀ ಆಳ್ವಾಸಿನ ಅಂದರೆ ನಮ್ಮ ಸಂಸ್ಥೆಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಸೀಮಿತ ಆಗುವುದಲ್ಲ, ಅದು ಇಡೀ ರಾಜ್ಯಕ್ಕೆ ಮತ್ತು ಇಡೀ ಸೌತ್ ಇಂಡಿಯಾಕ್ಕೆ ವಿಸ್ತಾರಗೊಂಡಿರುವಂತಹ ಒಂದು ಉದ್ಯೋಗ ಮೇಳ. ಇದು ನಮ್ಮಲ್ಲಿ ನಡೆಯುವಂತಹ ವಿರಾಸತ್ನ ನುಡಿಸಿರಿಯ ಅದೇ ವ್ಯಾಲ್ಯೂ ಸಿಸ್ಟಮ್ಸ್ ಅನ್ನ, ಅದೇ ರೀತಿಯ ಮೌಲ್ಯವನ್ನ ಇಟ್ಟುಕೊಂಡಿರುವಂತಹ ಒಂದು ಉದ್ಯೋಗ ಮೇಳ. ಅಂದರೆ ಇದು ಸಂಪೂರ್ಣ ಉಚಿತ, ಯಾರು ಕೂಡ ಇದಕ್ಕೆ ಭಾಗವಹಿಸುವುದು ಮತ್ತು ಯಾರೆಲ್ಲ ಇದಕ್ಕೆ ಭಾಗವಹಿಸುತ್ತಾರೋ ಅವರಿಗೆಲ್ಲ ಇದರಿಂದ ಬಹಳ ಒಳ್ಳೆಯ ಪ್ರಯೋಜನ ಪಡ್ಕೊಂಡು ಹೋಗಬೇಕು ಅಂತ ಹೇಳುವ ರೀತಿಯಲ್ಲಿ ನಾವು ಆಯೋಜಿಸಿದ್ದೇವೆ. ಈ ಬಾರಿಯ ಉದ್ಯೋಗ ಮೇಳ ಆಗಸ್ಟ್ 7 ಮತ್ತು 8ಕ್ಕೆ ಮೂಡುಬಿದಿರೆಯ ವಿದ್ಯಾಗಿರಿಯ ಮೂಡುಬಿದಿರೆ ಆವರಣದಲ್ಲಿ ನಡೆಯಲಿಕ್ಕಿದೆ. ಈಗಾಗಲೇ ಅದರ ವೆಬ್ಸೈಟ್ ಲಾಂಚ್ ಆಗಿದೆ, alwaspragati.com. ಇದರಲ್ಲಿ ಈ ಉದ್ಯೋಗ ಮೇಳಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ಇದೆ. ನಮ್ಮ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳು ಅದನ್ನು ರಿಜಿಸ್ಟರ್ ಮಾಡ್ತಾರೆ. ಈ ಉದ್ಯೋಗ ಮೇಳ ಆರಂಭ ಆಗುವಾಗ ಎಲ್ಲ ಕಂಪನಿಗಳನ್ನು ನಮ್ಮ ಬೇರೆ ಬೇರೆ ಸೆಕ್ಟರ್ಗಳಿದೆ, ಒಂದು 12 ಸೆಕ್ಟರ್ಗಳಿದೆ. ಆ ಸೆಕ್ಟರ್ಗಳ ಇನ್ಚಾರ್ಜ್ಗಳು ಕಂಪನಿಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲ ಕಂಪನಿಗಳು ರಿಜಿಸ್ಟರ್ ಮಾಡ್ತವೆ. ಇದು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆದ ಬಹಳ ಪಾರದರ್ಶಕವಾದ ವ್ಯವಸ್ಥೆ. ಯಾಕೆಂದರೆ ಯಾವ ಕಂಪನಿ ಬರ್ತಾ ಇದೆ, ಎಷ್ಟು ಉದ್ಯೋಗಗಳಿದೆ, ಏನು ಸಂಬಳ ಕೊಡ್ತಾರೆ, ಲೊಕೇಶನ್ ಅಲ್ಲಿ ಏನು ಎಜುಕೇಶನ್ ಕ್ವಾಲಿಫಿಕೇಶನ್, ಮತ್ತೆ ಇಂಟರ್ವ್ಯೂ ಪ್ರೋಸೆಸ್ ಹೇಗಿರ್ತದೆ, ಇಷ್ಟನ್ನು ರಿಜಿಸ್ಟರ್ ಮಾಡುವ ಎಲ್ಲರಿಗೂ ವಿಸಿಬಲ್ ಮಾಡಲಿಕ್ಕೆ ಆಗ್ತದೆ. ಅದರಲ್ಲಿ ನೀವೆಲ್ಲರೂ alwaspragati.com ವೆಬ್ಸೈಟ್ಗೆ ಹೋದರೆ ಈ ಎಲ್ಲ ಮಾಹಿತಿಗಳು ನಾವಿವತ್ತು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವ ಎಲ್ಲ ಮಾಹಿತಿ ಅದರಲ್ಲಿ ಆಲ್ರೆಡಿ ಇದೆ. ಸೊ ನಮ್ಮಲ್ಲಿ ಈ ವರ್ಷ ಪ್ರಗತಿಯಲ್ಲಿ ಬಹಳ ಪ್ರಮುಖವಾದ ವಲಯಗಳು ಏನೆಲ್ಲ ಭಾಗವಹಿಸ್ತಾ ಇದೆ ಅಂತ ಹೇಳಿದ್ರೆ, ITITS, ಉತ್ಪಾದನಾ ವಲಯ, ಆರೋಗ್ಯ ಮತ್ತು ಔಷಧ, ಬ್ಯಾಂಕಿಂಗ್ ಮತ್ತು ಹಣಕಾಸು, ಮಾರಾಟ ಮತ್ತು ಚಿಲ್ಲರೆ ವ್ಯಾಪಾರ, ಆತಿಥ್ಯ ಅಂದರೆ ಹಾಸ್ಪಿಟಾಲಿಟಿ, ಮಾಧ್ಯಮ, ಎಲೆಕ್ಟ್ರಾನಿಕ್ಸ್, ದೂರಸಂಪರ್ಕ ಮತ್ತು ನಿರ್ಮಾಣ ಕ್ಷೇತ್ರ. ಈ ರೀತಿಯ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿಕೊಂಡು ಅದನ್ನು ಮಾಡ್ತೇವೆ ನಾವು. ಈವರೆಗೆ ಸುಮಾರು 276 ಕಂಪನಿಗಳು ನೋಂದಾಯಿಸಿಕೊಂಡಿವೆ. ಈ ವರ್ಷ 350ಕ್ಕಿಂತ ಹೆಚ್ಚು ಕಂಪನಿಗಳು ಭಾಗವಹಿಸುವಂಥ ನಿರೀಕ್ಷೆ ಇದೆ. ಕಂಪನಿ ರಿಜಿಸ್ಟ್ರೇಷನ್ ಇನ್ನು ಓಪನ್ ಇಟ್ಟಿದ್ದೇವೆ, ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಎಕ್ಸ್ಪರ್ಟೀಸ್ ಕಂಪನಿ ಡಿಪ್ಲೊಮಾ ಮತ್ತು ITI ಅಭ್ಯರ್ಥಿಗಳಲ್ಲಿ ಗಲ್ಫ್ ದೇಶಗಳಲ್ಲಿ ಉದ್ಯೋಗ ಅವಕಾಶಗಳನ್ನು ಒದಗಿಸ್ತಾ ಇದೆ. ಹಾಗೆ MBA, MHRD, MSW ಮತ್ತು BSW ಆದ ವಿದ್ಯಾರ್ಥಿಗಳಿಗೆ 20ಕ್ಕಿಂತ ಹೆಚ್ಚು ಮಾನವ ಸಂಪನ್ಮೂಲ ಅಂದರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಕಂಪನಿಗಳು ಬರ್ತಾ ಇದೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ವಿಷಯ ಏನು ಅಂದರೆ, ನಮ್ಮಲ್ಲಿ ಯಾವುದೇ ಕನ್ಸಲ್ಟೆನ್ಸಿಗಳು ಬರುವುದಿಲ್ಲ, ನೇರ ಉದ್ಯೋಗದಾತರೇ ಬಂದು ಉದ್ಯೋಗವನ್ನು ಕೊಡ್ತಾರೆ. ಉತ್ಪಾದನಾ ಕ್ಷೇತ್ರ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸುಮಾರು 63 ಕಂಪನಿಗಳು ಈಗಾಗಲೇ ನೋಂದಾಯಿಸಿಕೊಂಡಿದೆ. BTech, ಮೆಕ್ಯಾನಿಕಲ್, ITI, ಡಿಪ್ಲೊಮಾ ಮತ್ತು ಇತರ ಪದವೀಧರರಿಗೆ ವ್ಯಾಪಕ ಉದ್ಯೋಗ ಅವಕಾಶಗಳನ್ನು ಕೊಡ್ತದೆ. ನೀವು ಒಂದು ಗಮನಿಸಬೇಕಾದ ಏನು ಅಂದರೆ, ಈಗ ಈ ಉತ್ಪಾದನಾ ಕಂಪನಿಗಳು ಅಂತ ಹೇಳಿದ್ರೆ ಅವರು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ಗಳನ್ನು ಮಾತ್ರ ತೆಗೆದುಕೊಳ್ಳುವುದಿಲ್ಲ. ಅಲ್ಲಿರುವ ಉಳಿದ ಕ್ಷೇತ್ರಗಳೇನಿದೆ, ಅದು HR ಇರ್ಬೋದು, ಫ್ರಂಟ್ ಆಫೀಸ್ ಇರ್ಬೋದು, ಅಥವಾ ಬೇರೆ ಕ್ಲರಿಕಲ್ ರೋಲ್ಸ್ ಇರ್ಬೋದು, ಅಥವಾ ಅಕೌಂಟಿಂಗ್ ರೋಲ್ಸ್ಗಳಿರ್ಬೋದು, ಈ ಎಲ್ಲ ರೋಲ್ಗಳಿಗೆ ಕೂಡ ಅವರು ವಿದ್ಯಾರ್ಥಿಗಳನ್ನು ತಗೊಳ್ತಾರೆ. ಟಾಟಾ ಎಲೆಕ್ಟ್ರಾನಿಕ್ ಸಿಸ್ಟಮ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕೋಲಾರ ಮಹಿಳಾ ಅಭ್ಯರ್ಥಿಗಳಿಗಾಗಿ ಒಂದು ವಿಶೇಷ ಡ್ರೈವ್ ಅನ್ನು ಈ ಸಲ ಮಾಡ್ತಾ ಇದ್ದೇವೆ. ಇದು ಕೇವಲ ಮಹಿಳಾ ವಿದ್ಯಾರ್ಥಿಗಳನ್ನು ಮಾತ್ರ ರಿಕ್ರೂಟ್ ಮಾಡ್ತದೆ. ಮಾಹಿತಿ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವಾ ಕ್ಷೇತ್ರಗಳಲ್ಲಿ 35 ಸಂಸ್ಥೆಗಳ ಮೂಲಕ 150ಕ್ಕೂ ಹೆಚ್ಚು ಕೋರ್ ಮಾಹಿತಿ ತಂತ್ರಜ್ಞಾನ ಉದ್ಯೋಗ. ಈ ಕೋರ್ ಅಂದರೆ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.